ಬ್ಯಾಕ್ ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಕರಾಳ ಸತ್ಯ ಬಟಾಬಯಲಾಗಿದೆ. ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದ ಸತ್ಯ ಈಗ ದಾಸನಿಗೆ ಕಂಟಕ ಆಗ್ತಾ ಇದೆಯಾ? ಎಸ್ ಆಫ್ ಕೋರ್ಸ್ ರೇಣುಕಾಸ್ವಾಮಿ ಪ್ರಕರಣದ ಭಯಾನಕ ಸತ್ಯಾಂಶಗಳು ಒಂದೊಂದೇ ಸ್ಫೋಟಗೊಳ್ತಾ ಇದೆ. A2 ದರ್ಶನ್ ಸ್ವಇಚ್ಛಾ ಹೇಳಿಕೆ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ನಿರ್ಧರಿಸುವಂತೆ ಇರುವಂತದ್ದು. ಈ ಗ್ಯಾಂಗ್ ದಿಗಿಲು, ರೇಣುಕಾ ಬರ್ಬರ ಹತ್ಯೆ ಹಿಂದೆ ನೂರಾರು ರಹಸ್ಯಗಳು ಅಡಗಿದೆ. ಕಿಲ್ಲಿಂಗ್ ಸ್ಟಾರ್ಗಳ ಒಂದೊಂದೇ ಹೇಳಿಕೆಗಳು ಎಲ್ಲರನ್ನೂ ಕೂಡ ಕ್ಷಣ ಬೆಚ್ಚಿ ಬೀಳಿಸಿಕೊಂಡಿದ್ದಾರೆ. ಮುಖ್ಯವಾಗಿ ದರ್ಶನ್ ಅವರು ಕೊಟ್ಟಿರುವಂತಹ ಸ್ವಇಚ್ಛಾ ಹೇಳಿಕೆ ಇದೆಯಲ್ಲ, ಅದು ಕರಾಳ ಸತ್ಯಾಂಶ ಅಂತಾನೆ ಹೇಳ್ಬೋದು. ಪೊಲೀಸರ ಮುಂದೆ ಬಿಚ್ಚಿಟ್ಟಿರುವಂತಹ ಸತ್ಯ ಈಗ ದಾಸನಿಗೆ ಕಂಟಕ ಆಗ್ತಾ ಇದೆ. ರೇಣುಕಾಸ್ವಾಮಿ ಪ್ರಕರಣದ ಭಯಾನಕ ಸತ್ಯಾಂಶ ರಿವೀಲ್ ಆಗಿದೆ. A2 ದರ್ಶನ್ ಸ್ವಇಚ್ಛಾ ಹೇಳಿಕೆ, ಡಿ ಗ್ಯಾಂಗ್ ದಿಗಿಲು, ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಹಿಂದೆ ನೂರಾರು ಸುದ್ದಿಗಳಿದೆ. ಥೇಟ್ ದೃಶ್ಯಂ ಸಿನಿಮಾ ದೃಶ್ಯದಂತೆಯೇ ಕಿಡ್ನಾಪ್ ಮಾಡಿದ್ದಾರೆ. ಒಂದೊಂದು ಚಿತ್ರದ ಹಿಂದೆ ಒಂದೊಂದು ಚಿತ್ರ ಹಿಂಸೆಯ ಕಹಾನಿ ಇದೆ ಅಂತಾನೆ ಹೇಳಬಹುದು. ಈಗಾಗಲೇ ನಾವು ಗಮನಿಸಿದ್ದೀವಿ, ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಟ ದರ್ಶನ್ ಅವರು. ಏನು, ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ ಮತ್ತು ಇತರೆ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದೀನಿ ನಾನು. 2011ರಲ್ಲಿ ನನ್ನ ವಿರುದ್ಧ ಪತ್ನಿ ವಿಜಯಲಕ್ಷ್ಮಿಯವರು ಕೊಟ್ಟಿದ್ದಂತಹ ದೂರಿನ ಮೇರೆಗೆ ದಾಖಲಾಗಿದ್ದಂತಹ ಪ್ರಕರಣ ಖುಲಾಸೆಯಾಗಿದೆ. ಹೊಸಕೆರೆಯಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೊತೆ ವಾಸವಾಗಿದ್ದೀನಿ. ಮದುವೆಯಾಗಿ 22 ವರ್ಷಗಳಾಯಿತು. ಮೇ 19ಕ್ಕೆ ವಿವಾಹ ವಾರ್ಷಿಕೋತ್ಸವದ ಆಚರಣೆಗೆ ದುಬೈಗೆ ಹೋಗಿದ್ವಿ. 10 ವರ್ಷಗಳಿಂದ ಪವಿತ್ರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಇದೆ ಅಂತ ನಟ ದರ್ಶನ್ ಅವರು ಒಪ್ಕೊಂಡಿದ್ದಾರೆ. ಇತ್ತ ಪತ್ನಿ ಜೊತೆ ದರ್ಶನ್ ದುಬೈಗೆ ಹೋಗಿದ್ದಕ್ಕೆ ನಾನು ಜಗಳ ಆಡ್ದೆ ಅಂತ ಪವಿತ್ರ ಗೌಡ ಕೂಡ ಚಾರ್ಜ್ ಶೀಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು, ಕಳೆದ ಮೇ 19ನೇ ತಾರೀಕು ನನಗೆ ತಿಳಿಸದೇನೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ತೆರಳಿರ್ತಾರೆ ನಟ ದರ್ಶನ್ ಅವರು. ವೆಡ್ಡಿಂಗ್ ಆನಿವರ್ಸರಿ ಅಂದ್ರೆ ಏನು, ವಿವಾಹ ವಾರ್ಷಿಕೋತ್ಸವವನ್ನ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡಿರ್ತಾರೆ. ನನಗದು ಸಹಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಈ ಬಗ್ಗೆ ನಾನು ದರ್ಶನ್ ಅವ್ರಿಗೆ ಕೇಳಿ ಜಗಳ ಆಡ್ತೀನಿ, ಜಗಳ ಆಡ್ಕೊಂಡು ಮಾತನ್ನ ನಿಲ್ಲಿಸ್ತೀನಿ ಅಂತ ಪವಿತ್ರ ಗೌಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ಇನ್ನೊಂದು ಕಡೆ ಇಲ್ಲಿ ಪಟ್ಟಣಗೆರೆ ಶೆಡ್ಗೆ ಬಂದ್ರೆ ಏನಾಯ್ತು ಏನೋ ಅದನ್ನ ಗಮನಿಸೋದಾದ್ರೆ, ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದೆ, ಸಾಯಿಸ್ಬಿಡಿ ಅಂತಾನು ಕೂಡ ನಾನು ಹೇಳಿದ್ದೀನಿ, ಕಿಲ್ ಹಿಮ್ ಅಂತ ಜೋರಾಗಿ ನಾನು ಕೂಗಿದ್ದು ನಿಜ ಅಂತ ಇತ್ತ ಪವಿತ್ರ ಗೌಡ ಕೂಡ ತಪ್ಪೊಪ್ಪಿಗೆಯನ್ನ ಒಪ್ಕೊಂಡಿದ್ದಾರೆ. ಹೌದು, ರೇಣುಕಾಸ್ವಾಮಿಯ ತಲೆ ಎದೆ ಮೇಲೆ ದರ್ಶನ್, ನಾಗರಾಜ್, ಪವನ್, ನಂದೀಶ್ ಮನಸ್ಸೋ ಇಚ್ಛೆ ಹೊಡೆದ್ರು. ಅದನ್ನ ನಾನು ಕಣ್ಣಾರೆ ನೋಡಿದೆ. ನಾನು ಆತನಿಗೆ ಚಪ್ಪಲಿಯಿಂದ ಕಪಾಳಕ್ಕೆ ಹೊಡೆದು ಬಿಡಬೇಡಿ, ಆತನನ್ನ ಸಾಯಿಸಿ ಅಂತ ಅಲ್ಲಿದ್ದವರಿಗೆ ಹೇಳಿದಾಗ ಎಲ್ಲರೂ ಕೂಡ ಸೇರ್ಕೊಂಡು ಆತನಿಗೆ ಹಲ್ಲೆಯನ್ನ ಶುರು ಮಾಡಿದ್ರು ಅಂತ ಇತ್ತ ಪವಿತ್ರ ಗೌಡ ಕೂಡ ಹೇಳಿಕೆಯನ್ನ ಕೊಟ್ಟಿರುವುದು ಒಂದು ಕಡೆ ಕುತೂಹಲವನ್ನ ಕೇಳಿಸ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಈ ಪ್ರಕರಣಕ್ಕೆ ಪ್ರಮುಖ ರೂವಾರಿ ಯಾರು? ಹಾಗಾದ್ರೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ರೇಣುಕಾಸ್ವಾಮಿಗೆ ಮನಸ್ಸೋ ಇಚ್ಛೆ ತಿಳಿಸಿದ್ದಾರೆ. ಹಾಗಾದ್ರೆ ಈ ಪ್ರಕರಣಕ್ಕೆ ಕಳೆ ತಂದಂತವ್ರು ಯಾರು? ಹಾಗಾದ್ರೆ ಚಪ್ಪಲಸ್ವಾಮಿ ಮನಸ್ಥಿತಿ, ಡಿ ಗ್ಯಾಂಗ್ ಬಲೆಯಲ್ಲಿ ಸಿಲುಕಾಕೊಂಡು ವಿಲವಿಲ ಅಂತ ಒದ್ದಾಡಿ ಸಾವನ್ನಪ್ಪಿದ್ದಾಯಿತು. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸಿದಂತಹ ಮೆಸೇಜ್ಗಳು ನಿಜಕ್ಕೂ ಕೂಡ
ಅಸಹ್ಯ ಅಂತಾನೆ ಹೇಳಬಹುದು. ಪವಿತ್ರ ಗೌಡಗೆ ಯಾವ ರೀತಿ ಮೆಸೇಜ್ಗಳನ್ನ ಮಾಡಿದ್ದಾರೆ, ಎಲ್ಲವೂ ಕೂಡ ಒಂಥರ ಅಸಭ್ಯದ ಪದಗಳನ್ನೇ ಯೂಸ್ ಮಾಡಿದ್ದಾನೆ. ಪವಿತ್ರ ಗೌಡ ನೋಡಿ 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 ಆ ವಿಷಯವನ್ನ ಪವನ್ಗೆ ತಿಳಿಸಿದ್ದಾಳೆ. ಪವನ್ ಮತ್ತೆ ಉದ್ರೇಕಗೊಂಡು ಒಂದು ಪವಿತ್ರ ಗೌಡ ಅಕೌಂಟ್ ಮತ್ತೊಂದು ಅಕೌಂಟ್ ಓಪನ್ ಮಾಡಿದ್ದಾರೆ, ಫೇಕ್ ಅಕೌಂಟ್ ಅಂತಾನೆ ಹೇಳ್ಬೋದು. ಆ ಫೇಕ್ ಅಕೌಂಟ್ ಇಂದ ರೇಣುಕಾ ಸ್ವಾಮಿಗೆ ಈತ ಪವನ್ ಅನ್ನುವಂಥವನು ಮೆಸೇಜ್ ಅನ್ನ ಮಾಡ್ತಾ ಇರ್ತಾನೆ. ಇಬ್ರು ಕೂಡ ಕಾನ್ವರ್ಸೇಷನ್ ಜೋರಾಗಿನೇ ನಡೆಸಿರ್ತಾನೆ ಅಂತಾನೆ ಹೇಳ್ಬೋದು. ಪವನ್ ಹಾಗೆ ರೇಣುಕಾ ಸ್ವಾಮಿ ಗಮನಿಸಬಹುದು. ವಾವ್, ಸೂಪರ್ ಬ್ಯೂಟಿ, ಯು ಲುಕ್ ಸೋ ಗ್ರೇಟ್, ಯುವರ್ ಸೆಕ್ಸಿ ಲುಕ್. ಅಂದ್ರೆ ಲೈಕ್ ಹೆಂಗೆ ಅಂದ್ರೆ ಬರೀ ಪದಗಳೆಲ್ಲವೂ ಕೂಡ ಅಶ್ಲೀಲ. ಆ ಪದಗಳನ್ನ ಬಳಕೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಬಟ್ ಪವಿತ್ರ ಗೌಡ ಇದೆಲ್ಲ ನೋಡಿ ನೋಡಿ ಒಂದು ರೀತಿ ಕುಪಿತಗೊಳ್ತಾಳೆ. ಅದಾದ ನಂತರ ಅಲ್ಲೇ ಏನು ಮನೆ ಕೆಲಸ ಮಾಡ್ತಾ ಇದ್ದಂತಹ ಪವನ್ಗೆ ಈ ವಿಷಯವನ್ನ ತಿಳಿಸ್ತಾಳೆ. ಈ ರೀತಿ ಯಾರೋ ಒಬ್ಬ ಇನ್ಸ್ಟಾಗ್ರಾಮ್ನಲ್ಲಿ ಇಲ್ಲಸಲ್ಲದ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾನೆ, ನನ್ನ ಪೋಸ್ಟ್ಗಳಿಗೆ ಕಮೆಂಟನ್ನು ಹಾಕ್ತಾ ಇದ್ದಾನೆ, ಸ್ವಲ್ಪ ವಿಚಾರಿಸ್ಕೋ ಅಂತ ಹೇಳ್ತಾಳೆ. ಅದಾದ ನಂತರ ಪವಿತ್ರ ಗೌಡ ಹೇಳ್ತಾ ಇದ್ದಂತೇನೆ ಪವನ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತಾನೆ. ಎರ್ರಾ ಬಿರ್ರಿ ಮೆಸೇಜ್ಗಳನ್ನು ಮಾಡಿ ರೇಣುಕಾ ಸ್ವಾಮಿಯ ಲೊಕೇಶನ್ ಕಳಿಸ್ಕೊಳ್ಳೋವರೆಗೂ ಕೂಡ ಹಗಲು ರಾತ್ರಿ ಇಬ್ರು ಕೂಡ ಮೆಸೇಜನ್ನು ಮಾಡ್ಕೊಳ್ತಾರೆ. ಅದಾದ ನಂತರ ರೇಣುಕಾ ಸ್ವಾಮಿ ಲೊಕೇಶನ್ ಕಳಿಸಿದ ನಂತರ ಈ ವಿಷಯವನ್ನ ದರ್ಶನ್ಗೆ ಪವನ್ ತಿಳಿಸ್ತಾನೆ. ಅಣ್ಣ ಈ ತರ ಲೊಕೇಶನ್ ಕಳಿಸಿದ್ದಾನೆ, ಅವನು ಈ ತರ ಪವಿತ್ರಕ್ಕಂಗೆ ಮೆಸೇಜ್ ಮಾಡ್ತಾ ಇದ್ದಂತಹ ಚಿತ್ರದುರ್ಗದ ರೇಣುಕಾ ಸ್ವಾಮಿ, ಏನ್ ಮಾಡ್ಲಿ ಅಂತ ಕೇಳ್ತಾನೆ. ದರ್ಶನ್ ಅದಾದ ನಂತರ ಕರ್ಕೊಂಬನ್ನಿ, ಒಂದು ಹತ್ರ ಬೆಂಗಳೂರು ಕರ್ಕೊಂಬನ್ನಿ, ಮಾತಾಡ್ಸೋಣ ಅವನ ಹತ್ರ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಕೂಡ ಹೇಳ್ತಾರೆ. ದರ್ಶನ್ ನೀವೆಲ್ಲ ಏನು ಹೋಗ್ಬೇಡಿ, ಚಿತ್ರದುರ್ಗದಲ್ಲಿ ಇರುವಂತಹ ನನ್ನ ಅಭಿಮಾನಿ ಏನಿದಾನಲ್ಲ ಆತನಿಗೆ ವಿಷಯ ತಿಳಿಸ್ತೀನಿ, ಲೊಕೇಶನ್ ಕಳಿಸಿ ಅಂತಾನು ಕೂಡ ಹೇಳ್ತಾರೆ ದರ್ಶನ್ ಅವರು. ಅದಾದ ನಂತರ ದರ್ಶನ್ ಅವರು ಈ ಚಿತ್ರದುರ್ಗದಲ್ಲಿ ಇರುವಂತಹ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಏನಿದಲ್ಲ ರಾಘವೇಂದ್ರ ಅವರಿಗೆ ಫೋನ್ ಮಾಡಿ ಈ ರೀತಿ ಇದೆ, ಒಂದ್ ಸ್ವಲ್ಪ ಕರ್ಕೊಂಬನ್ನಿ ಆತನನ್ನ ಅಂತ ಹೇಳಿದ ತಕ್ಷಣ ರಾಘವೇಂದ್ರ ಕೂಡ ದರ್ಶನ್ ಅವರಲ್ವಾ ಕರೆ ಮಾಡಿರೋದು, ಈ ಕೆಲಸನ ಮುಗಿಸೇ ಬಿಡಬೇಕು ಅಂತ ಬಹಳ ಹುಮ್ಮಸ್ನಿಂದ ಒಂದಿಬ್ಬರು ಮೂರು ಜನರನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಬಾಸ್ ಫೋನ್ ಮಾಡಿದ್ದಾರೆ, ಇನ್ಯಾರೋ ಸ್ವಲ್ಪ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಆತನನ್ನ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಕಾರ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡ್ತಾನೆ ಆತನಿಗೆ ಅಲ್ಲೇ ಒಂದೆರಡು ಮೂರು ಗೂಸಗಳು ಬೀಳುತ್ತೆ. ಅದಾದ ನಂತರ ಪಟ್ಟಣಗೆರೆ ಶೆಟ್ಟಿಗೆ ಅದೇನೋ ಪ್ಲಾನ್ ಸಕ್ಸಸ್ಫುಲಿ ಅನ್ನೋ ತರ ಎಲ್ಲರೂ ಕೂಡ ಆತನನ್ನ ಕರ್ಕೊಂಡು ಬಂದು ಒಂದತ್ರ ಕೂಡ ಹಾಕ್ತಾರೆ. ಅಲ್ಲಿ ರಾಕ್ಷಸರಂತೆ ಮೃಗಗಳಂತೆ ಬರೋಬ್ಬರಿ 17 ಮಂದಿ ಆ ರೇಣುಕಾ ಸ್ವಾಮಿಯ ಮೇಲೆ ಎರಗುತ್ತಾರೆ. ಅಲ್ಲಿ ಆಗಿದ್ದಂತಹ ಘಟನೆ ಒಂದು ಕ್ಷಣ, ಓಕೆ ರೇಣುಕಾ ಸ್ವಾಮಿ ತಪ್ಪು ಮಾಡಿದಾನಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಕಾನೂನು ಇತ್ತು, ಅಥವಾ ಪವಿತ್ರ ಗೌಡ ಕೈಯಲ್ಲಿ ಮೊಬೈಲ್ ಇತ್ತು, ಬ್ಲಾಕ್ ಆಪ್ಷನ್ ಇತ್ತು, ಅಥವಾ ಕರೆಸಿ ಒಂದೆರಡು ಬುದ್ಧಿ ಹೇಳಿ ಕಳಿಸಿದ್ರೆ ಆಗ್ತಾ ಇತ್ತು. ಇಷ್ಟೊಂದೆಲ್ಲ ಆಪ್ಷನ್ ಇದ್ರು ಕೂಡ ಯಾಕೆ ಅವರು ಕಾನೂನನ್ನ ಕೈಗೆ ತಗೊಂಡ್ರು? ಆ ಕಾನೂನನ್ನ ಕೈಗೆ ತಗೊಂಡಿದ್ದಕ್ಕೇನೆ ಈಗ ಎಲ್ಲರೂ ಕೂಡ ಮುದ್ದೆ ಮುರಿಯುವಂತಹ ಪರಿಸ್ಥಿತಿ.